ಕೊರೋನಾ ಯಾರನ್ನು ಬಿಟ್ಟಿಲ್ಲ. 2020ರಲ್ಲಿ ನನ್ನ ತಂದೆ ಕೊರೋನಾದಲ್ಲಿ ಇನ್ನೇನು ಕಳೆದೇ ಹೋಗ್ತಾರೆ ಅನ್ನೋ ಭಯದಲ್ಲಿ ಸಿಕ್ಕ ದೇವರಿಗೆ ಸಿಕ್ಕ ಹರಕೆ ಹೊತ್ಕೊಂಡಿದ್ದೆ. ಅದರಲ್ಲಿ ಒಂದು ಕಾಶಿ ವಿಶ್ವನಾಥ ನನ್ನ ತಂದೆಯ ಜೀವದ ಭಿಕ್ಷೆ ಕೊಡು, ನಿನ್ನ ಸನ್ನಿಧಾನದಲ್ಲಿ ಭಿಕ್ಷೆ ಬೇಡಿ ಒಂದಿಡೀ ದಿನದ ಊಟ ಮಾಡ್ತೇನೆ ಅಂತ. ಅದನ್ನು ನೆರವೇರಿಸುವಂತಹ ಸೌಭಾಗ್ಯ ಮೊನ್ನೆ ನಾನು ಹೋದಾಗ ಸಿಕ್ತು. ಇದೇನು ಅಂಧವಿಶ್ವಾಸ ಅಂತ ನೀವು ಕೇಳ್ಬೋದು. ಒಂದು ಹೇಳ್ತೀನಿ ಕೇಳಿ. ಕಷ್ಟದಲ್ಲಿದ್ದಾಗ ಏನು ಬೇಕಾದರೂ ಮಾಡ್ತೀವಿ, ಆ ಕಷ್ಟ ನಿವಾರಿಸೋ ಅನ್ನುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಹಿಂದೂ ಧರ್ಮದಲ್ಲಿ ಭಿಕ್ಷಾಟನಿಗೆ ಒಂದು ಪವಿತ್ರವಾದ ಸ್ಥಾನ ಇದೆ. ಅದು ನಾನು ನನ್ನದು ಅನ್ನೋ ಅಹಂಕಾರ, ಮೋಹ ಎಲ್ಲದನ್ನೂ ಕಳಿಸ್ಬಿಡತ್ತೆ. ಒಬ್ಬರ ಮುಂದೆ ಕೈ ಚಾಚಿ ಭಿಕ್ಷೆ ಕೊಡು ಅಂತ ಕೇಳಬೇಕಾದ್ರೆ ದುರಹಂಕಾರ ಎಲ್ಲ ಕಳೆದು ಹೋಗುತ್ತೆ. ಇದೆ ಭಿಕ್ಷಾಟನೆಯ ಪಾವಿತ್ರ್ಯತೆ. ಕೊಡೋರು ತಮ್ಮ ಪಾಪ ಕಳ್ಕೋತಾರೆ, ತಗೊಳ್ಳೋರು ತಮ್ಮ ಅಹಂಕಾರವನ್ನ ಕಳ್ಕೋತಾರೆ. ಅದಕ್ಕೆ ಹೇಳೋದು, ಈ ದುಡ್ಡು ಹೆಸರು ಎಲ್ಲ ಜೀವದ ಮುಂದೆ ಏನೇನೋ ಇಲ್ಲ. ಈ ಜೀವ ಅನ್ನೋದೇ ಪರಮಾತ್ಮನ ಭಿಕ್ಷೆ. ಅದನ್ನು ಯಾವತ್ತೂ ಅಹಂಕಾರದಿಂದ ಮರಿಬಾರ್ದು. ಒಟ್ನಲ್ಲಿ ಇವತ್ತು ನಾನು ನನ್ನ ತಂದೆ ತಾಯಿ ಜೊತೆಗೆ ಖುಷಿಯಾಗಿದ್ದೀನಿ. ಎಲ್ಲ ಆ ದೇವ್ರ ದಯೆ.